ಆಲೂರು ಗ್ರಾಮ ಪಂಚಾಯಿತಿ ನನ್ನ ಕ್ಷೇತ್ರದಲ್ಲಿ ಇನ್ನೂ ಅವಧಿಯಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಇದೊಂದೇ. ನಾಳೆಯಿಂದ ಇವರ ಅವಧಿ ಕೊನೆ ಆಗ್ತದೆ. ಈ ಸಂದರ್ಭದಲ್ಲಿ ಹಲವಾರು ಕಾಮಗಾರಿಗಳು ಪೂಜೆಯನ್ನು ಮಾಡಬೇಕಾಗಿತ್ತು ಮತ್ತು ಅವರಿಗೆ ಒಂದು ಬೀಳ್ಕೊಡುಗೆಯನ್ನು ಕೂಡ ಸಮಾರಂಭವನ್ನು ಕೂಡ ನಾನು ಭಾಗವಹಿಸಬೇಕಾಗಿತ್ತು. ಆ ದೃಷ್ಟಿಯಿಂದ 3 ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆಗೆ ಗುದ್ಲಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಮತ್ತು ನಾವು ಹಿಂದೆ ಗುದ್ಲಿ ಪೂಜೆಯನ್ನು ಮಾಡಿದಂತ ಅಂಗನವಾಡಿ ಸ್ತ್ರೀ ಶಕ್ತಿ ಭವನದ ಉದ್ಘಾಟನೆಯನ್ನು ಕೂಡ ಮಾಡಿದ್ದೀವಿ ಮತ್ತು ಗ್ರಾಮ ಪಂಚಾಯಿತಿಯ ಮೇಲ್ಗಡೆ ಇವತ್ತೇನು ವಿಶಾಲವಾದಂತ ಸಭಾಂಗಣವನ್ನ ಆಲೂರು ಗ್ರಾಮ ಪಂಚಾಯಿತಿಯಲ್ಲಿ ಕಟ್ಟಿದ್ರು. ನಮ್ಮ ಅಧ್ಯಕ್ಷರು ಎಲ್ಲಾ ಸದಸ್ಯರ ಸಮ್ಮುಖದಲ್ಲಿ ಅದರ ಲೋಕಾರ್ಪಣೆಯನ್ನು ಕೂಡ ನಾವು ಇವತ್ತು ಮಾಡಿದ್ದೀವಿ. ಇವತ್ತೇನು ಅಂದ್ರೆ 5 ವರ್ಷ ಎಲ್ಲಾ ಸದಸ್ಯರು ಕೂಡ ಜೊತೆಯಲ್ಲಿದ್ದು ಅನೇಕ ಕೂಗಾಟಗಳು, ಚೀರಾಟಗಳು, ಜಗಳ ಎಲ್ಲವನ್ನೂ ಮಾಡಿರ್ತೀವಿ. ಅದು ಅವರವರ ಕ್ಷೇತ್ರದ ಕೆಲಸಕ್ಕೆ ಸಂಬಂಧಪಟ್ಟಿದ್ದು, ಜನಗಳ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ. ಆದ್ರೆ ಇವತ್ತೆಲ್ಲ ನೋಡಿದ್ವಿ ನಾವು. ಇನ್ನು 5 ವರ್ಷ ಈಗ ಯಾಕಂದ್ರೆ ಎಲ್ಲ ಜೊತೆಯಲ್ಲಿದ್ವಿ, ಎಲ್ಲ ನಾವು ಬೇರೆ ಬೇರೆ ಆಗ್ತಾ ಇದೀವಿ ಅಂತ ಹೇಳಿ ಎಲ್ಲ ಒಂದ್ ರೀತಿ ಭಾವನಾತ್ಮಕವಾದಂತ ಒಂದು ಸ್ಥಿತಿಯಲ್ಲಿ ಇವತ್ತೆಲ್ಲರೂ ಕೂಡ ಇದ್ದಾರೆ. ಇಲ್ಲಿವರೆಗೂ ಏನಾಗಿತ್ತೋ ಎಲ್ಲವನ್ನ ಮರೆತು ಕೈಯಲ್ಲಾದಷ್ಟು ಕೆಲಸವನ್ನು ಕೂಡ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಮಾಡವ್ರೆ. ನಾನು ಕೂಡ ಈ ಗ್ರಾಮ ಪಂಚಾಯತಿಗೆ ಸಾಕಷ್ಟು ಅನುದಾನವನ್ನು ಕೂಡ ಕೊಟ್ಟು ಅವರ ಅಭಿವೃದ್ಧಿಗೆ ಸಹಕಾರವನ್ನು ಕೂಡ ಕೊಟ್ಟಿದ್ದೀನಿ. ಇವತ್ತು ಪಕ್ಷಾತೀತವಾಗಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಒಟ್ಟು ಕಾಮಗಾರಿ ಎಲ್ಲ ಸೇರಿ 2,65,00,000 ರೂಪಾಯಿದ ಒಟ್ಟು ಕಾಮಗಾರಿಗಳಿಗೆ ಇವತ್ತು ಉದ್ಘಾಟನೆ ಮತ್ತು ಗುದ್ಲಿ ಪೂಜೆ ಮಾಡಿದ್ದೀವಿ. ತುಂಬಾ ಸಂಭ್ರಮದ ವಾತಾವರಣ ಇತ್ತು ಆಲೂರು ಗ್ರಾಮ ಪಂಚಾಯತಿಲಿ. ಇವತ್ತು ಏನು 2,65,00,000 ಕಾಮಗಾರಿನ ಕೆಲವು ಗುದ್ಲಿ ಪೂಜೆ ಮಾಡಿದ್ವಿ. ಕೆಲವು ಇನ್ನ ಕಟ್ಟಡ ಉದ್ಘಾಟನೆ ಇತ್ತು. ಕುದುರೆಗೆರೆಯಲ್ಲಿ ಒಂದು ಅಂಬೇಡ್ಕರ್ ಭವನ ಇತ್ತು, ತೆಮ್ಮೇನಹಳ್ಳಿ ಪಾಳ್ಯದಲ್ಲಿ ಒಂದು ಅಂಬೇಡ್ಕರ್ ಭವನ ಇತ್ತು. ಅವು ಅಪೂರ್ಣ ಆಗಿರೋದ್ರಿಂದ ಶಾಸಕರು ಅವು ಮತ್ತೊಂದ್ ದಿವಸ ಉದ್ಘಾಟನೆ ಮಾಡಿಕೋ ಅಪೂರ್ಣ ಆಗಿವೆ ಅಂತ ಹೇಳಿದ್ರು. ಅದರಿಂದ 3 ಕೋಟಿ ದಾಟೋದು ಅಷ್ಟು ಕಾಮಗಾರಿಗೆ ಶಾಸಕರು ನಮಗೆ ತುಂಬಾ, ನಾವು ಅಧ್ಯಕ್ಷರಾದಾಗಲಿಂದ ಗ್ರಾಮ ಪಂಚಾಯತಿ ಸದಸ್ಯರಾದಾಗಲಿಂದ ತುಂಬಾ ಕಾಳಜಿ ವಹಿಸಿದ್ದಾರೆ. ನಮ್ಮ ಪಂಚಾಯತಿ ಬಗ್ಗೆನೂ ಕಾಳಜಿ ಇದೆ. ಈಗ ಬೇರೆ ಸರ್ಕಾರ ಇದ್ರೂ ಸಹಿತ ಶಾಸಕರು ಹೆಚ್ಚಿನ ಅನುದಾನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿಯ ಆದಷ್ಟು 80ರಿಂದ 90 ಭಾಗ ರಸ್ತೆಗಳು, ಎಲ್ಲಾ ಮುಖ್ಯ ರಸ್ತೆಗಳನ್ನು ನಾವು ಕಾಂಕ್ರೀಟೀಕರಣ ಮಾಡಿದೀವಿ, ಡಾಂಬರೀಕರಣ ಮಾಡಿದೀವಿ. ಹಾಗೂ ಆಲೂರು ಕುದುರೆಗೆರೆ ಏನ್ ಸಂಪರ್ಕ ರಸ್ತೆ ಅರ್ಕಾವತಿ ನದಿ ಬ್ರಿಡ್ಜ್ ಇತ್ತು, ಅದು ಸೇತುವೆ ಮಳೆಗಾಲದಲ್ಲಿ ಮೇಲ್ ಬರೋದ್ರಿಂದ ಹಾಲು ತಗೊಂಡೋಗೋ ರೈತರುಗಳಿಗಾಗ್ಲಿ ಬೇರೆ ಜಾನುವಾರುಗಳಿಗಾಗ್ಲಿ ತೊಂದರೆ ಆಗ್ತಾ ಇತ್ತು. ಅದ್ರನ್ನ ಮಳೆಗಾಲದಲ್ಲಿ ನೀರ್ ಮೇಲೆ ಹರಿತಾ ಇದ್ದಿದ್ನ ನಮ್ಮ ಶಾಸಕರಿಗೆ ತೋರಿಸಿದ್ಕೆ ಅದನ್ನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನಾವು ತೋರಿಸಿದ್ದು ಮಳೆಗಾಲದಲ್ಲಿ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಇವಾಗ 5 ಕೋಟಿ ಅನುದಾನ ಕೊಟ್ಟು ಆ ಸೇತುವೆ ಒಂದು ಮಾಡ್ಕೊಡ್ತಾ ಇದಾರೆ. ಅದು ನಮ್ಮ ಭಾಗ್ಯ. ಅದು ಎಲ್ಲಾರ ಪರವಾಗಿ ಆಲೂರು ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರು, ಅಧ್ಯಕ್ಷರು ಹಾಗೂ ಸಾರ್ವಜನಿಕರ ಪರವಾಗಿ, ನಮ್ಮ ಉಪಾಧ್ಯಕ್ಷರು ಹಾಗೂ ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲರ ಪರವಾಗಿ ನಮ್ಮ ಶಾಸಕರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಸರ್, ಈಗ ನಿಮ್ಮ ಅವಧಿಯಲ್ಲೇ ಒಂದು ಸುಂದರವಾದ ಕಟ್ಟಡ ನಿರ್ಮಾಣ ಮಾಡಿದಿರಿ, ನಿಮ್ಮ ಅವಧಿಯಲ್ಲಿ ಉದ್ಘಾಟನೆ ಆಗಿದೆ. ನಮ್ಮ ಅವಧಿಯಲ್ಲಿ ಅನ್ನೋದಕ್ಕಿಂತಲೂ ಈಗ ಏನು ಬಾಡಿ ಇತ್ತು, ಎಲ್ಲರ ಸಹಕಾರ, ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು, ಈಗ ಹಾಲಿ ಅಧ್ಯಕ್ಷರು, ನನ್ನ ಧರ್ಮಪತ್ನಿ ಹಾಗೂ ಎಲ್ಲಾ ಸದಸ್ಯರು, ಉಪಾಧ್ಯಕ್ಷರು ಎಲ್ಲರ ಸಹಕಾರದಿಂದ ನಾವು ಒಬ್ಬರೇ ಕಳೆದು ಅಂತ ಹೇಳಕ್ಕಾಗಲ್ಲ. ಎಲ್ಲಾ ಸಹಕಾರ ಮಾಡವ್ರೆ. ಎಲ್ಲಾ ಪ್ರತಿಯೊಂದು ವಿಚಾರದಲ್ಲೂ ಎಲ್ಲರೂ ಸಹಕರಿಸಿದ್ಕೆ ನಾವು ನಮ್ಮ ಗ್ರಾಮ ಪಂಚಾಯತಿನ ಇಷ್ಟು ಅಭಿವೃದ್ಧಿ ಪದ್ಧತಿ ಕೊಂಡೊಯ್ಯಕ್ಕೆ ಎಲ್ಲರೂ ಕೈ ಜೋಡಿಸಿದ್ದಾರೆ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.